ಫ್ಲಿಪ್ಕಾರ್ಟ್ನ ಡೆಲಿವರಿ ಬಾಯ್ಗಳೇ ಇವರ ಮೇನ್ ಟಾರ್ಗೆಟ್ ಅಂತೆ. ಎಸ್, ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಡೆಲಿವರಿ ಮಾಡಿ ಬರೋಷ್ಟರಲ್ಲಿ ಕಳ್ಳರು ಬ್ಯಾಗ್ ಜೊತೆ ಎಸ್ಕೇಪ್ ಆಗ್ತಾರೆ. ಅಂದರೆ ಡೆಲಿವರಿ ಮಾಡಿ ಬರೋದ್ರಲ್ಲಿ ಬೈಕ್ನಲ್ಲಿದ್ದಂತಹ ಬ್ಯಾಗ್ ಜೊತೆ ಕಳ್ಳರು ಎಸ್ಕೇಪ್ ಆಗ್ತಾರೆ. ಖತರ್ನಾಕ್ ಗ್ಯಾಂಗ್ ಕೈ ಚಳಕ CCTV ಕ್ಯಾಮೆರಾದಲ್ಲಿ ಸದ್ಯ ಸೆರೆಯಾಗಿದೆ. ಪೊಲೀಸ್ ಇಲಾಖೆ ಖಾತೆಗೆ ಟ್ಯಾಗ್ ಮಾಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಈ ಒಂದು ವಿಡಿಯೋವನ್ನು ಹಂಚಿಕೊಂಡು ಪೊಲೀಸ್ ಇಲಾಖೆಗೆ ಟ್ಯಾಗ್ ಮಾಡಿ ಸಾರ್ವಜನಿಕರು ಈ ಕಡೆ ಗಮನ ಹರಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವೈಟ್ಫೀಲ್ಡ್ ಭಾಗದಲ್ಲಿ ನಡೆದಿರುವಂತಹ ಘಟನೆ ನೀವೇನು ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಾವಳಿಗಳು, ಇದು ಆಗಸ್ಟ್ 1ನೇ ತಾರೀಕು ವೈಟ್ಫೀಲ್ಡ್ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ಇವರು ಡೆಲಿವರಿ ಬಾಯ್ಗಳನ್ನೇ ಫಾಲೋ ಮಾಡಿಕೊಂಡು ಬರ್ತಾರೆ. ಡೆಲಿವರಿ ಬಾಯ್ ಮನೆ ಮುಂದೆ ಬಂದು ಬೈಕನ್ನು ನಿಲ್ಲಿಸಿ ಏನು ಆರ್ಡರ್ ಮಾಡಿರ್ತಾರಲ್ಲ, ಸೊ ಅದನ್ನು ತೆಗೆದುಕೊಂಡು ಮನೆ ಬಳಿ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆದರೆ ಅವರು ಆ ಪಾರ್ಸಲನ್ನು ಕೊಟ್ಟು ಬರೋ ಅಷ್ಟರಲ್ಲಿ ಆ ಬ್ಯಾಗನ್ನು ಇವರು ಒಡೀಸ್ ಮಾಡಿ ಎಸ್ಕೇಪ್ ಆಗ್ತಾರೆ. ಸೊ ಹೀಗಾಗಿ ಇವರ ಟಾರ್ಗೆಟ್ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ಗಳೇ. ವೈಟ್ಫೀಲ್ಡ್, ಮಹದೇವಪುರ ಸೇರಿ 3 ಕಡೆ ಈಗಾಗಲೇ ಆರೋಪಿಗಳು ತಮ್ಮ ಕೈ ಚಳಕವನ್ನು ತೋರಿದ್ದಾರೆ. ಎಸ್, ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಡೆಲಿವರಿ ಬಾಯ್ಗಳೇ ಇವರ ಮೇನ್ ಟಾರ್ಗೆಟ್ ಅಂತಲೇ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಕಳ್ಳರು ಏನೇನೆಲ್ಲ ಕದೀತಾ ಇದ್ದಾರೆ. ಮನೆ ಮುಂದೆ ಬಿಟ್ಟಿರುವಂತಹ ಚಪ್ಪಲಿ ಶೂ ಅನ್ನು ಕೂಡ ಬಿಡ್ತಾ ಇರಲಿಲ್ಲ. ಈಗ ಇದು ಹೊಸ ರೀತಿಯ ಕಳ್ಳತನ ಅನ್ಬಹುದು. ಡೆಲಿವರಿ ಬಾಯ್ಗಳ ಬ್ಯಾಗನ್ನು ಕದ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನಗಳಿಂದ ನಡೀತಾ ಇರುವಂತಹ ಘಟನೆ ಇದು? ಆರೋಪಿಗಳೇನಾದರೂ ಸಿಕ್ಕಿ ಬಿದ್ದಿದ್ದಾರಾ? ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಮಧು, ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಗಾಗ ಈ ಡೆಲಿವರಿ ಬಾಯ್ಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುವ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಮೊನ್ನೆ ತಾನೇ ಈ ಫುಡ್ ಡೆಲಿವರಿ ಮಾಡುವಂತಹ ಅನೇಕರನ್ನ ಟಾರ್ಗೆಟ್ ಮಾಡುವಂತಹ ಒಂದು ಗುಂಪೇನಿದೆ, ಅವರು ಕಳ್ಳತನ ಮಾಡೋದು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ಈ ಒಂದು ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ರೀತಿಯಾದಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಡೆಲಿವರಿ ಬಾಯ್ಗಳನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ಡೆಲಿವರಿ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಒಂದು ಗ್ಯಾಪ್ ನಲ್ಲಿ, ಒಂದು 5 ರಿಂದ 10 ನಿಮಿಷ ಗ್ಯಾಪ್ ನಲ್ಲಿ ಅಲ್ಲಿರುವಂತಹ ವಸ್ತುಗಳನ್ನ ಕದ್ದು ಎಸ್ಕೇಪ್ ಆಗ್ತಾ ಇರುವಂತಹ ಪ್ರಸಂಗಗಳು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಕಳ್ಳರ ಕೈ ಚಳಕ ಈಗಾಗಲೇ CCTVಯಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಪೊಲೀಸರು ಕೂಡ ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಇವರು ಯಾರು, ಎಲ್ಲಿಂದ ಬಂದಿದ್ದು, ಏನ್ ಕತೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ವೈಟ್ಫೀಲ್ಡ್, ಮಹದೇವಪುರ ಸೇರಿ 3-4 ಕಡೆ ಇವರು ಕೈ ಚಳಕವನ್ನ ತೋರಿದಾರಲ್ಲ, ಆ ಎಲ್ಲಾ ಪೊಲೀಸರು ಕೂಡ ಈಗ ಸಾಕಷ್ಟು ತಲೆ ಕೆಡಿಸಿಕೊಂಡು ಇವ್ರಿಗಾಗಿ ಹುಡುಕಾಟವನ್ನು ಕೂಡ ನಡೀತಾ ಇರುವಂತದ್ದು. ಇನ್ನು ಈ ಒಂದು CCTV ದೃಶ್ಯಗಳನ್ನ ಎಕ್ಸ್ ನಲ್ಲಿ ಟ್ಯಾಗ್ ಅನ್ನ ಮಾಡಿ ಪೊಲೀಸರ ವಿರುದ್ಧ ಅಸಮಾಧಾನವನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿರುವಂತದ್ದು. ಈ ರೀತಿಯಾದಂತಹ ಹಾಡುವಾಗಲೇ ಕಳ್ಳತನ ಕೂಡ ನಡೀತಾ ಇರುತ್ತೆ. ಹೀಗಾಗಿ ಪೊಲೀಸರು ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು, ಇಂಥವ್ರಿಗೆ ಬಿಸಿ ಮುಟ್ಟಿಸ್ಬೇಕು ಅಂತ ಈಗ 1ನೇ ತಾರೀಕು ನಡೆದಿರುವಂತಹ ಘಟನೆ ಎಕ್ಸ್ ಮುಖಾಂತರವಾಗಿ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಇಂಥವ್ರನ್ನ ಬಂಧನ ಮಾಡಬೇಕಾಗಿದೆ. ಮತ್ತು ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.